ಏನಪ್ಪ ಬೆಳಬೆಳಗ್ಗೆನೇ ಏನೋ ಮಾಡ್ತಾಯಿದ್ದಾಳೆ ಅಂದ್ಕೊಂಡಿದ್ದೀರಾ? ಹೌದು, ನಾನು ಇವತ್ತೊಂದು ಫಂಕ್ಷನ್ಗೆ ಅಡುಗೆ ಮಾಡ್ತಾಯಿದ್ದೀನಿ. 5 ಥರ ಐಟಮ್ ಮಾಡಬೇಕು. ಮಧ್ಯಾಹ್ನ 12:30 1 ಗಂಟೆ ಒಳಗೆ ಎಲ್ಲ ರೆಡಿ ಆಗಿಬಿಡ್ಬೇಕು. ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮುಗಿಸ್ಕೊಂಡು ಫಸ್ಟು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಸಾಂಬಾರು ಸೊಪ್ಪು, ಕರಿಬೇವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಯಾಕಂದರೆ ಅದು ಫಸ್ಟು ರೆಡಿ ಆದರೆ ನಾನು ರೆಡಿ ಆಗೋಣ. ಹಾಗೆ ನೆಕ್ಸ್ಟು ಚಕ್ಕೆ ಲವಂಗನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಮಸಾಲೆ ಎಲ್ಲ ಕರೆಕ್ಟಾಗಿ ರೆಡಿಯಾಗಿರ್ತದೆ. ಇನ್ನೇನು ಸ್ವಲ್ಪ ಅಂದರೆ ಬೇಯಿಸ್ಕೊಂಡು ಬಾಕಿ ಉಳಿದಿರುತ್ತೆ. ಹಾಗಾಗಿ ನಾನು ಫಸ್ಟು ಗ್ರೈಂಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನ ಒಂದು ಕಡೆ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಹಾಗೆ ಚಕ್ಕೆ ಲವಂಗನೂ ಪುಡಿ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊತೀನಿ. ಯಾಕಂದರೆ ಇದು ಬೇಗ ಅಡುಗೆ ಮಾಡೋಕ್ಕೆ ಫಸ್ಟ್ ಇದೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಬಿಟ್ಟು ಅಡುಗೆ ಪಟ ಅಂತ ಆಗೋಗಿರ್ತದೆ. ಹಾಗೆ ನಮಗಿಲ್ಲಿ ಫೋರ್ಕ್ ಸ್ಪೆಷಲ್ಲು. ಫೋರ್ಕ್ನ ಫಸ್ಟೇ ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಿ ಖಾರ ಎಳೀಲಿ ಅಂತ ಹೇಳ್ಬಿಟ್ಟು ಕಲಿಸ್ಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ತಿಳಿಸಾರನ್ನ ಟೊಮೆಟೊ ತಿಳಿಸಾರು ರೆಡಿ ಮಾಡಿಕೊಂಡೆ. ಹಾಗೆ ನೋಡಿ ಗೀ ರೈಸ್ ಕೂಡ ರೆಡಿ ಆಗೋಯಿತು. ಇನ್ನೇನು ಫೋರ್ಕ್ನ ಬೇಯಕ್ಕಿಟ್ಟಿದ್ದೆ, ಕಲಸಿ ಒಂದು 1/4 ಗಂಟೆ ಇಟ್ಬಿಟ್ಟು ಅದನ್ನು ಬೇಯಿಸೋಕ್ಕಿಟ್ಟರೆ ಬೇಗ ಆಗೋಗ್ಬಿಡ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.